ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹೌ ಟು ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅದನ್ನು ಕೆಲವು ಕ್ವೆಶನ್ಸ್ನ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಇನ್ನೂ ಕೆಲವು ಕ್ವೆಶನ್ಸ್ ಇದ್ದಾವೆ, ಅದನ್ನು ಡಿಸ್ಕಸ್ ಮಾಡೋಣ. ರೈಟ್, ಅದರಲ್ಲಿ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಅದರಲ್ಲಿ ಮೊದಲನೇ ಕ್ವೆಶನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 5. ಸೊ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾವು ಹೇಗೆ ಮಾಡಿದ್ದೀವಿ ಲಾಸ್ಟು ಅದೇ ಥರನೇ ಮಾಡಬೇಕು. ಅಲ್ಲೂ ಕೂಡ ನಾವು ಈಕ್ವಲ್ ಟು 0 ತೊಗೊಂಡಿರಲಿಲ್ಲ, ಇಲ್ಲೂ ಈಕ್ವಲ್ ಟು 0 ತೊಗೊಳಲ್ಲ ಅಷ್ಟೇ. ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ ಕೇಳಿದ್ರೆ ವಿ ಕ್ಯಾನ್ ಆಲ್ಸೋ ಇನ್ಕ್ಲೂಡ್ 0, ಬಟ್ ಇಲ್ಲೂ ಇನ್ಕ್ಲೂಡ್ ಮಾಡಿಲ್ಲ, ಇನ್ಕ್ಲೂಡ್ ಮಾಡಬಹುದು. ಇಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ, ದಟ್ಸ್ ಆಲ್. ಸೊ ಲಾಸ್ಟ್ ಕೇಸಸಲ್ಲಿ ಏನು ಮಾಡಿದ್ದೀವಿ ಅದೇ ಥರ ಮಾಡ್ತಾ ಹೋಗಬೇಕು. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, x square plus 2x plus 5, sorry, minus 5. As usual, differentiate with respect to x. ಏನಾಗುತ್ತೆ, f dash x is 0, sorry, f dash x is 2x plus 2. Consider f dash x is 0. ಏನಾಗುತ್ತೆ ಅವಾಗ 2x plus 2 is equal to 0. So x is minus 1 ಬರುತ್ತೆ. ಈ ಪಾಯಿಂಟ್ ಅಲ್ಲಿ ಫಂಕ್ಷನ್ ಇಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1, ಎಫ್ ಈಸ್ ನೀದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ವಿ ಶುಡ್ ಲೀವ್ ದಟ್ ಪಾಯಿಂಟ್ -1. ಅಲ್ಲಿ ಪಾಯಿಂಟ್ ನ ಬಿಟ್ರೆ ಲೆಫ್ಟ್ ಸೈಡ್ಗೆ ಮೈನಸ್ ಇನ್ಫಿನಿಟಿ, ರೈಟ್ ಸೈಡ್ಗೆ ಪ್ಲಸ್ ಇನ್ಫಿನಿಟಿ. ಇಂಟರ್ವಲ್ಸ್ ಏನಾಗುತ್ತೆ, -∞ to -1, -1 to ಇನ್ಫಿನಿಟಿ ಬರುತ್ತೆ. ಯಾವುದಾದ್ರೂ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. -1ಗಿನ ಕಮ್ಮಿ ಅಂದರೆ -2 ಡಿರವೇಟಿವ್ ಏನಾಗುತ್ತೆ, -2 ಡಿರವೇಟಿವ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -2 into 2, -4 plus 2 ನೆಗೆಟಿವ್. ಸೊ ಎಫ್ ಡ್ಯಾಶ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0. -1ಗಿನ್ನ ಜಾಸ್ತಿ 0 ಹಾಕೋಣ, 0 plus 2 ಪಾಸಿಟಿವ್. ಸೊ ಎಫ್ ಡ್ಯಾಶ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ದೇರ್ಫೋರ್ ವಾಟ್ ವಿ ಕ್ಯಾನ್ ಅಬ್ಸರ್ವ್, ಈಕ್ವಲ್ ಟು 0 ತಗೊಳಂಗಿಲ್ಲ, -1 ಬಿಟ್ಬಿಡಿ. ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 0, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಈ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 0, therefore it is strictly increasing. What is the conclusion? Therefore f is strictly increasing in ಯಾವ ಇಂಟರ್ವಲ್ ಅಲ್ಲಿ, ಇನ್ಕ್ರೀಸಿಂಗ್ -1 to infinity, and strictly decreasing in ಯಾವ ಇಂಟರ್ವಲ್ ಅಲ್ಲಿ, -∞ to -1. That's all. Right? Very simple. In the same way, we have one more question. Find the interval in which it is strictly increasing or decreasing. So f of x ಏನಿದೆ, 10 minus 6x minus 2x square. As usual, differentiate with respect to x. f dash of x ಏನಾಗುತ್ತೆ, 10ಗೆ ಡೆರಿವೇಟಿವ್ 0, -6, derivative of -2x square is -4x. Now consider f dash x is 0. ಅವಾಗ ಏನಾಗುತ್ತೆ, -6 minus 4x is equal to 0. So x will be +6 by -4, that is -3/2. -3/2 ಬರುತ್ತೆ. ನಂಬರ್ ಲೈನ್ ಮೇಲೆ ಕನ್ಸಿಡರ್ ಮಾಡಿ. So first at x is equal to -3/2, f is neither increasing nor decreasing. Now we have to find the intervals in which is strictly increasing, strictly decreasing. Number line ಮೇಲೆ ತಗೊಳ್ಳೋಣ. -3/2 ಅಂದ್ರೆ -1.5. ಲೆಫ್ಟ್ ಸೈಡ್ಗೆ ಇನ್ಫಿನಿಟಿ -∞ ವರೆಗೂ ಹೋಗುತ್ತೆ, ರೈಟ್ ಸೈಡ್ಗೆ +∞. ಇಂಟರ್ವಲ್ಸ್ ಏನು, -∞ to -3/2, -3/2 to +∞. ಈಗ ನೋಡಿ, ಲೆಸ್ ದ್ಯಾನ್ -3/2, -1.5ಗಿನ್ನ ಕಮ್ಮಿ, -2 -3 ಯಾವ್ದು ಬೇಕಾದ್ರೂ ಕೊಡ್ಬೋದು. ಐ ವಿಲ್ ಪುಟ್ -3 ಹಾಕಿದ್ರೆ -6 -4 into -3 +12 ಆಯಿತು. -6 +12 ಅಂದರೆ ಪಾಸಿಟಿವ್. ಎಫ್ ಡ್ಯಾಶ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಹಿಯರ್. ಮತ್ತೆ -1.5ಗಿನ್ನ ಜಾಸ್ತಿ, -1.5ಗಿನ್ನ ಜಾಸ್ತಿ ಅಂದರೆ 0 ಕೊಡೋಣ.
4 into 0 0 ಆಯಿತು, -6 -0 ಅಂದರೆ -6. So derivative is less than 0. So that means f is strictly increasing in this interval, strictly decreasing in this interval. So therefore f is strictly increasing in ಯಾವ ಇಂಟರ್ವಲ್ ಅಲ್ಲಿ? ಇದು -infinity to -3/2 and strictly decreasing in interval -3/2 to +infinity, which is the required interval. Next, find the interval in which it is strictly increasing or decreasing. ಹೆಂಗೆ ಫೈಂಡ್ ಔಟ್ ಮಾಡೋದು? f of x ಏನು ಕೊಟ್ಟಿದ್ದಾರೆ? 6 minus 9x minus x square. As usual, differentiate with respect to x. ಏನಾಗುತ್ತೆ? f dash of x will become now 6 ಗೆ 0 minus 9 minus 2x. Consider f dash x is equal to 0. f dash x is equal to 0 ತಗೊಂಡ್ರೆ ಏನಾಗುತ್ತೆ? -9 minus 2x is 0. So minus 2x is 9 ಬರುತ್ತೆ, x is -9/2 ಬರುತ್ತೆ. ಅದನ್ನು ಡೈರೆಕ್ಟ್ ಆಗಿ ಬರೀತೀನಿ. This implies x is -9/2. So at x is equal to -9/2, f is neither increasing nor decreasing. At x is equal to -9/2, f is neither increasing nor decreasing. Now consider the number line. -9/2 ಅಂದರೆ -4.5. ಇಂಟರ್ವಲ್ಸ್ ಏನೇನಾಗುತ್ತೆ? ಇಲ್ಲಿ -infinity, ಇಲ್ಲಿ +infinity ವರೆಗೂ ಹೋಗುತ್ತೆ. -infinity to -9/2 and -9/2 to +infinity. ಯಾವುದರಲ್ಲಿ ಇನ್ಕ್ರೀಸಿಂಗ್, ಯಾವುದರಲ್ಲಿ ಡಿಕ್ರೀಸಿಂಗ್ ಚೆಕ್ ಮಾಡೋಣ. ಲೆಸ್ ದ್ಯಾನ್ -9/2 ಅಂದರೆ ಲೆಸ್ ದ್ಯಾನ್ -4.5, -5 -6 ಯಾವ್ದು ಬೇಕಾದ್ರೂ ಕೊಡ್ಬೋದು. ಐ ವಿಲ್ ಸಬ್ಸ್ಟಿಟ್ಯೂಟ್ -6 -2 into -6 +12 +12 -9 ಅಂದರೆ +3 ಬರುತ್ತೆ. ಸೊ f dash x is positive in the left side. It is greater than 0. -4.5 ಗಿನ ಜಾಸ್ತಿ. So -4 -2 -3 -1 -0 ಸಾರಿ -1 ಆಮೇಲೆ 0 1 2 3 ಯಾವ್ದು ಬೇಕಾದ್ರೂ ಕೊಡ್ಬೋದು. ಐ ವಿಲ್ ಪುಟ್ x is equal to 0. 0 ಹಾಕಿದ್ರೆ -9 ಬರುತ್ತೆ, ನೆಗೆಟಿವ್. So f dash x will be less than 0. What do you mean by this? It is strictly increasing in this interval, decreasing in this interval. So therefore f is strictly increasing in ಯಾವ ಇಂಟರ್ವಲ್ ಅಲ್ಲಿ? -infinity to -9/2 and strictly decreasing in ಯಾವ ಇಂಟರ್ವಲ್? -9/2 to infinity. That's all, right? In the same way, find the interval in which this function is strictly increasing or decreasing. f of x ಏನು ಕೊಟ್ಟಿದ್ದಾರೆ? -2x cube -9x square -12x plus 1. Differentiate ಮಾಡಿ with respect to x. ಏನಾಗುತ್ತೆ? f dash of x will become -6x square -18x -12 plus 1 ಗೆ 0. ಏನು ಕಾಮನ್ ಫ್ಯಾಕ್ಟರ್ ಇದೆ f dash x ಅಲ್ಲಿ? -6 ನ ಕಾಮನ್ ತೆಗಿಬೋದು, ಉಳಿಯೋದು x square plus 3x plus 2. 2 ಗೆ ಫ್ಯಾಕ್ಟರ್ಸ್ 2 and 1 ಆಡ್ ಮಾಡಿದ್ರೆ 3 ಬರುತ್ತೆ. ಸೊ ದಟ್ ಕ್ಯಾನ್ ಬಿ ಟೇಕನ್ as -6 into x plus 1 into x plus 2. These are the factors. This is f dash of x. Now consider f dash of x is equal to 0. So which means what? You will get x is equal to -1 or x is equal to -2. Is 0 ಆಗೋ ಚಾನ್ಸ್ ಇಲ್ಲ. You will get x is equal to -1 or x is equal to -2. Which means what? At these 2 points f is neither increasing nor decreasing. So at x is equal to -1 and at x is equal to -2, f is neither increasing
nor decreasing. ಸೊ ನಂಬರ್ ಲೈನ್ ತಗೊಳ್ಳಿ, ನಂಬರ್ ಲೈನ್ ಮೇಲೆ ಎರಡನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದ್ರೆ -1 -2. So we will get -2 first, then -1, then -infinity to +infinity. Intervals ಏನೇನಾಗುತ್ತೆ -infinity to -2, -2 to -1, -1 to infinity. ಈಗ ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಆಗುತ್ತೆ ಚೆಕ್ ಮಾಡಕ್ಕೆ -2 ಗಿನ ಕಮ್ಮಿ -3 -4 ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಡಿ. -3 ಕೊಟ್ರೆ -3 -1 -2 -3 -2 -1 ಇವೆರಡು ಪಾಸಿಟಿವ್ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ f'(x) is less than 0. In between -2 and -1 -1.5 ಕೊಡೋಣ. -1.5 ಹಾಕಿದ್ರೆ ಇದು ನೆಗೆಟಿವ್, -1.5 ಪ್ಲಸ್ 1 -0.5 ಬರುತ್ತೆ. -1.5 ಪ್ಲಸ್ 2 ಇದು +0.5 ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇನ್ ದಿಸ್ ಇಂಟರ್ವಲ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ -1 ಅಂದರೆ 0 ಕೊಡೋಣ. 0 ಹಾಕಿದ್ರೆ 1 ಇಂಟು 2 ಪಾಸಿಟಿವ್, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಲೆಸ್ ದ್ಯಾನ್ 0. ಯಾವೆರಡು ಇಂಟರ್ವಲ್ ಅಲ್ಲಿ ಡಿಕ್ರೀಸಿಂಗ್ ಬರುತ್ತೆ? ಇನ್ ದೀಸ್ ಟು ಇಂಟರ್ವಲ್ ಇಟ್ ಇಸ್ ಡಿಕ್ರೀಸಿಂಗ್, ಇನ್ ದಿಸ್ ಇಂಟರ್ವಲ್ ಇಟ್ ಇಸ್ ಇನ್ಕ್ರೀಸಿಂಗ್. ಸೊ ವಾಟ್ ದೇರ್ ಫಾರ್ f is strictly increasing in ಯಾವ ಇಂಟರ್ವಲ್ ಅಲ್ಲಿ -2 to -1 and strictly decreasing in ಯಾವ ಇಂಟರ್ವಲ್? ಇವೆರಡು ಇಂಟರ್ವಲ್ -infinity to -2 union -1 to infinity. So which are the required intervals? Okay, next find the interval in which this function is strictly increasing or decreasing. ಇದು ಯಾವ ತರ ಮಾಡೋದು? f(x) is equal to x plus 1 whole cube into x minus 3 whole cube. ಇದನ್ನ 2-3 ತರ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಒಂದು ಯೂಸಿಂಗ್ ದ ಪ್ರಾಡಕ್ಟ್ ಅಂಡ್ ಚೈನ್ ರೂಲ್, ಆ ಥರನಾದರೂ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಅಥವಾ ಬೈ ಟೇಕಿಂಗ್ ಲಾಗ್ ಆದರೂ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನಾನು ಎರಡೂ ಮಾಡಲ್ಲ, ಐ ವಿಲ್ ಅಪ್ಲೈ ಲೈಕ್ ದಿಸ್. ಇದು ಯಾವ ಫಾರ್ಮಲ್ ಇದೆ? a ಕ್ಯೂಬ್ ಇಂಟು ಬಿ ಕ್ಯೂಬ್ ಫಾರ್ಮಲ್ ಇದೆ. a ಇಂಟು ಬಿ ಹೋಲ್ ಕ್ಯೂಬ್ ಹಾಕಿದ್ರೆ x plus 1 ಇಂಟು x minus 3 ಹೋಲ್ ಕ್ಯೂಬ್ ಆಯಿತು. ಇದನ್ನ ಸಿಂಪ್ಲಿಫೈ ಮಾಡ್ಕೋತೀನಿ ನಾನು. x plus 1 ಇಂಟು x minus 3, x ಇಂಟು x ಸ್ಕ್ವೇರ್ plus x minus 3x, that means minus 2x, 1 into 3 minus 3 whole cube. ಇದು f(x). ಈಗ ಡೈರೆಕ್ಟ್ ಆಗಿ ನಾನು ಚೈನ್ ರೂಲ್ ಯೂಸ್ ಮಾಡ್ತೇನೆ. ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು x. ಏನಾಗುತ್ತೆ? f'(x) is ಹೋಲ್ ಟರ್ಮ್ x ಕ್ಯೂಬ್ ಫಾರ್ಮಲ್ ಇದೆ. ಡಿರೈವೇಟಿವ್ ಆಫ್ ದಟ್ ಈಸ್ 3 ಇಂಟು x ಸ್ಕ್ವೇರ್ ಮೈನಸ್ 2x ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ ದಿಸ್ ಏನು? x ಸ್ಕ್ವೇರ್ಗೆ ಡಿರೈವೇಟಿವ್ 2x ಮೈನಸ್ 2x ಡಿರೈವೇಟಿವ್ -2 ಪ್ಲಸ್ 3 ಮೈನಸ್ 3ಗೆ 0. ಈಗೇನಾಗುತ್ತೆ ನೋಡಿ, 3 ಇಂಟು x ಸ್ಕ್ವೇರ್ ಮೈನಸ್ 2x ಮೈನಸ್ 3 is nothing but x plus 1 into x minus 3. So x plus 1 into x minus 3 that whole square ಇಂಟು 2 ಕಾಮನ್ ತೆಗಿಬೋದು ಇದರಲ್ಲಿ, x minus 1 ಆಯ್ತು. ಈಗೇನಾಗುತ್ತೆ ನೋಡಿ, 3 into 2 6 ಆಯಿತು. ಸೊ we will get x plus x minus 1 into x plus 1 whole square into x minus 3 whole square. ಇದು f'(x). Now consider f'(x) is equal to 0, which means what? 6 0 ಆಗಲ್ಲ, ಇದು 0 ಆದರೆ x equal to 1. This implies x is equal to 1. ಇದು 0 ಆದರೆ x is equal to -1 or x is equal to +3. So at these points function is neither increasing nor decreasing. Therefore at x is equal to 1, x is equal to -1 and x is equal to +3, f is neither increasing nor decreasing. ಗೊತ್ತಿದೆ ನಮಗದು.
ಈಗ ಆ 3 ಪಾಯಿಂಟ್ಸ್ನ ನಂಬರ್ ಲೈನ್ ಮೇಲೆ ತಗೊಳ್ಳೋಣ. ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ತಗೊಂಡ್ರೆ -1 ಫಸ್ಟ್ ಬರುತ್ತೆ, ಆಮೇಲೆ 1, ಆಮೇಲೆ 3. ಈಗ ಇಂಟರ್ವಲ್ಸ್ ಏನು, ಇದು -∞ ವರೆಗೂ ಹೋಗುತ್ತೆ. ಸೊ ಇಂಟರ್ವಲ್ ಇಸ್ -∞ to -1, ಇಲ್ಲಿ -1 to +1, ಇಲ್ಲಿ 1 to 3, ದೆನ್ ಇಲ್ಲಿ 3 to ∞. ಸೊ ದೇರ್ ಆರ್ 4 ಇಂಟರ್ವಲ್ಸ್. ಇಲ್ಲಿ ಯಾವ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಯಾವ ಇಂಟರ್ವಲ್ ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ ಚೆಕ್ ಮಾಡಬೇಕು. ಲೆಸ್ ದ್ಯಾನ್ -1 ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇವೆರಡು ಸ್ಕ್ವೇರ್ ಟರ್ಮ್ ಇದೆ. ಸ್ಕ್ವೇರ್ ಟರ್ಮ್ ಇದ್ಮೇಲೆ ಅವೆರಡು ಪಾಸಿಟಿವೇ ಆಗುತ್ತೆ. ಈ ಎರಡು ಟರ್ಮ್ನ ನಾವು ಸೈನ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆ ಪಾಸಿಟಿವ್ ಬಂದೇ ಬರುತ್ತೆ. ವಿ ಹ್ಯಾವ್ ಟು ಸಿ ಓನ್ಲಿ ದಿಸ್ ಟರ್ಮ್. ಇದು ಪಾಸಿಟಿವ್ ಆದರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಆದರೆ ನೆಗೆಟಿವ್ ಬರುತ್ತೆ. ಯಾಕೆ, ಇವೆರಡು ಆಲ್ರೆಡಿ ಪಾಸಿಟಿವ್. ಸ್ಕ್ವೇರ್ ಇದೆ, ಹಾಗೆ ನೆಗೆಟಿವ್ ಆಗೋ ಚಾನ್ಸ್ ಇಲ್ಲ, ಪಾಸಿಟಿವೇ ಬರುತ್ತೆ. ಇದೊಂದು ಟರ್ಮ್ ನೋಡ್ಕೊಳ್ಳೋಣ. ಲೆಸ್ ದ್ಯಾನ್ -1, -2 ಕೊಟ್ರ, -2 -1, -2 -1 ಅಂದರೆ -3, which will be less than 0. So f dash x is less than 0 here. In between -1 and +1, 0 ಕೊಡೋಣ. So 0 -1, 0 -1, again -1. In between 0 and -1 ಏನಾಗುತ್ತೆ, more than -1 ಕೊಟ್ರೆ, if I substitute 0, 0 -1, 0ನೇ ಬರುತ್ತೆ. So it is again f dash x is less than 0. ನೆಕ್ಸ್ಟ್, ಇನ್ ಬಿಟ್ವೀನ್ 1 and 3, 2 ಕೊಡೋಣ. 2 ಹಾಕಿದ್ರೆ ಪಾಸಿಟಿವ್. ಸೊ ದೇರ್ ಫೋರ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಪಾಸಿಟಿವ್ ಹಿಯರ್. ಮೋರ್ ದ್ಯಾನ್ 3 ಕೊಟ್ರು 4 -1 ಪಾಸಿಟಿವ್ ಬರುತ್ತೆ. 3, ಎಫ್ ಡ್ಯಾಶ್ ಎಕ್ಸ್ ಇಸ್ ಪಾಸಿಟಿವ್ ಹಿಯರ್. ಬಟ್ ಡಿಸ್ಕ್ರೀಟ್ ಇಂಟರ್ವಲ್ಸ್ ಬರುತ್ತೆ. ಯಾಕೆ, ನಮ್ಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬೇಕು, ಅದಕ್ಕೋಸ್ಕರ 4 ಇಂಟರ್ವಲ್ ಸಿಗುತ್ತೆ. ಸಪೋಸ್ ಇದೇ ಕ್ವೆಶನ್ ಜಸ್ಟ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳಿದ್ರೆ ಇವನ್ನು ಇನ್ಕ್ಲೂಡ್ ಮಾಡ್ಕೊಬೋದಾಗಿತ್ತು. ಅವಾಗ 2 ಇಂಟರ್ವಲ್ಗೆ ಸ್ಟ್ರಿಂಕ್ ಆಗೋದು. ಇವೆರಡನ್ನ ಕಂಬೈನ್ ಮಾಡ್ಬೋದಾಗಿತ್ತು, ಇವೆರಡನ್ನ ಕಂಬೈನ್ ಮಾಡ್ಬೋದಾಗಿತ್ತು. ಬಟ್ ಈಗ ಹಂಗೆ ಮಾಡೋಕ್ಕಾಗಲ್ಲ. ಯಾಕೆ, ನಾವು ಈ ಪಾಯಿಂಟ್ಸ್ನ ಬಿಡಬೇಕು, ಅಲ್ಲಿ 0 ಆಗುತ್ತೆ. ಸೊ ದೇರ್ ಫೋರ್ ವಾಟ್ ವಿ ಕ್ಯಾನ್ ಅಬ್ಸರ್ವ್, ದೇರ್ ಫೋರ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಯಾವ ಇಂಟರ್ವಲ್ ಅಲ್ಲಿ, -∞ to -1 union -1 to 1. And strictly decreasing in ಯಾವೆರಡು ಇಂಟರ್ವಲ್ ಅಲ್ಲಿ, 1 to 3, 3 to ∞. So 1, 3 union 3 to ∞. So these are the required intervals. Okay, next, find the value of x for which y is equal to x into x minus 2 whole square is an increasing function. So ಇದು ಎಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಫೈಂಡ್ ಔಟ್ ಮಾಡಬೇಕು. y ಏನು ಕೊಟ್ಟಿದ್ದಾರೆ ತಗೊಳ್ಳಿ, y is equal to x into x minus 2 whole square. ಇದನ್ನು ಹೀಗೇನೋ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಬಟ್ ನಾನೇನು ಮಾಡ್ತೀನಿ, ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. x² minus 2x whole square ಅಂತ ತಗೊತೀನಿ. ಇದು y. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಯೂಸಿಂಗ್ ದ ಚೈನ್ ರೂಲ್. dy by dx ಏನಾಗುತ್ತೆ, ಚೈನ್ ರೂಲ್ x² ಫಾರ್ಮ್ ಅಲ್ಲಿ ಇದೆ, ದಟ್ ಈಸ್ 2 into x. x ಅಂದ್ರೆ x² minus 2x ಇಂಟು ಡಿರೈವೇಟಿವ್ ಆಫ್ x² minus 2x ಅಂದ್ರೆ 2x minus 2. ಸೊ ಏನು ಮಾಡ್ತೀನಿ, ಇದರಲ್ಲಿ 2 ಕಾಮನ್ ತೆಗೆಯೋಣ. 2 ಇಂಟು x ಕಾಮನ್, ಇದರಲ್ಲಿ x² x minus 2 ಆಯಿತು. ಇಲ್ಲಿ 2 ಕಾಮನು x minus 1 ಆಯಿತು. ಸೊ ದಟ್ ಈಸ್ ಯು ವಿಲ್ ಗೆಟ್ 4x into x minus 1 into x minus 2 ಆಯಿತು. It is dy by dx. Now consider dy by dx is equal to 0. So which implies ಯಾವ ಪಾಯಿಂಟ್ಸು x 0 ಆಗ್ಬೋದು, ಅಥವಾ x equal to 1 ಆಗ್ಬೋದು, or x is equal to 2 ಆಗ್ಬೋದು. So at these points f is neither increasing nor decreasing. So at x is equal to 0, x is equal to 1 and x is equal to 2, f is neither increasing nor decreasing.
ಹಾಂ, ಈಗ ನಂಬರ್ ಲೈನ್ ಮೇಲೆ ತಗೊಳ್ಳೋಣ. ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಫಸ್ಟ್ 0 ಬರುತ್ತೆ, ಆಮೇಲೆ 1, ಆಮೇಲೆ 2, ಇಲ್ಲಿ ಮೈನಸ್ ಇನ್ಫಿನಿಟಿ, ಪ್ಲಸ್ ಇನ್ಫಿನಿಟಿ. Now, what are the intervals? You will get minus infinity to 0, 0 to 1, 1 to 2, then 2 to infinity. Now, let us substitute the values. Less than 0. Less than 0 andre minus 1, minus 2 ಯಾವ್ದು ಬೇಕಾದ್ರೂ ಕೊಡ್ಬೋದು. I will substitute x equal to minus 1 here. Minus 1 ಹಾಕಿದ್ರೆ ಇದು ಮೈನಸ್ ಆಯ್ತು. Minus 1. Minus 1, minus 1, minus 2. So minus into minus plus ಆಯ್ತು. Again minus 1 minus 2 is minus 3. Plus into minus minus ಆಯ್ತು. Overall it is negative. F dash x will be less than 0. In between 0 and 1, 0.5 ಹಾಕೋಣ. 0.5 ಅಂದರೆ ಇದು ಪಾಸಿಟಿವ್, 0.5 ಅಂದರೆ ಇದು ನೆಗೆಟಿವ್. 0.5 this is negative, again this is also negative. Negative into negative, that will become positive, right? 0.5 ಹಾಕಿದ್ರೆ minus 0.5 minus 1.5 ಎರಡು ನೆಗೆಟಿವ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಪ್ಲಸ್. ಸೊ ಎಫ್ ಡ್ಯಾಶ್ ಎಕ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ 0. ಇನ್ ಬಿಟ್ವೀನ್ 1 and 2 1.5 ಹಾಕೋಣ. 1.5 ಅಂದರೆ ಇದು ಪಾಸಿಟಿವ್, ಇದು 0.5 ಬರುತ್ತೆ ಪಾಸಿಟಿವ್, ಬಟ್ ಇದು ನೆಗೆಟಿವ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ನೆಗೆಟಿವ್ ಆಯ್ತು. ಎಫ್ ಡ್ಯಾಶ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0. ಮತ್ತೆ ಮೋರ್ ದ್ಯಾನ್ 2 ಅಂದರೆ 3 ಕೊಡೋಣ. 3 ಹಾಕಿದ್ರೆ ಪಾಸಿಟಿವ್, ಇದು 2 ಬರುತ್ತೆ ಪಾಸಿಟಿವ್, ಇದು 1 ಬರುತ್ತೆ ಪಾಸಿಟಿವ್. ಸೊ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 0. ಸೊ ವಾಟ್ ವಿ ಕ್ಯಾನ್ ಅಬ್ಸರ್ವ್, ಡಿರೈವೇಟಿವ್ ಲೆಸ್ ದ್ಯಾನ್ 0 ಅಂದರೆ ಇವೆರಡರಲ್ಲಿ ಡಿಕ್ರೀಸಿಂಗ್, ಇವೆರಡು ಇಂಟರ್ವಲ್ಸ್ ಅಲ್ಲಿ ಇನ್ಕ್ರೀಸಿಂಗ್. ಅವ್ರು ಕೇಳಿರೋದು ಇನ್ಕ್ರೀಸಿಂಗ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಇಟ್ ಇಸ್ ಇನ್ಕ್ರೀಸಿಂಗ್. ಸೊ ದೇರ್ ಫೋರ್ y ಈಸ್ ಈಕ್ವಲ್ ಟು ಯಾವ ಫಂಕ್ಷನ್, ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಈಸ್ increasing for x belongs to ಯಾವ intervals ಅಲ್ಲಿ 0 to 1 union 2 to infinity. So for these values of x, the function given by y is equal to x into x minus 2 whole square is increasing function. ಅಥವಾ ಇದನ್ನ values of x ಅಲ್ಲಿ ಬರೆದ್ರೆ ಹೆಂಗ್ ಬರಿಬೋದು, or this can be written as 0 to 1 ಅಂದ್ರೆ 0 less than x less than 1. Union means or ಇದನ್ನ 2 less than x less than infinity. These are the values of x for which this function is increasing. ಹೀಗೂ ಬರಿಬೋದು ಅಥವಾ ಇಂಟರ್ವಲ್ಸ್ ಅಲ್ಲೂ ಬರಿಬೋದು, ಎರಡೂ ಕರೆಕ್ಟ್. ಓಕೆ, ಸೊ ವಿಚ್ ಆರ್ ದ ರಿಕ್ವೈರ್ಡ್ ಇಂಟರ್ವಲ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಹೌ ಟು ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಗಿವನ್ ಫಂಕ್ಷನ್ is strictly increasing, strictly decreasing, ಅಥವಾ ಜಸ್ಟ್ ಇನ್ಕ್ರೀಸಿಂಗ್ ಆದರೆ ಯಾವ ಇಂಟರ್ವಲಲ್ಲಿ ಆಗುತ್ತೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋಕ್ಕೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ 1 or 2 ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಇರ್ಬೋದು, ಜೊತೆಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ಹೇಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚೆಕ್ ಮಾಡಬೇಕು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.